आज बुधवार 20 दिसंबर की सुबह को बीदर के नौबाद में स्थित सरकारी कर्मचारी हॉल में श्री क्षेत्र धर्मस्थल ग्राम विकास योजना बीसी ट्रस्ट बीदर जिला की ओर से महिला सम्मेलन एवं संगोष्ठी कार्यक्रम आयोजित किया गया। इस कार्यक्रम का उद्घाटन बीदर दक्षिण के विधायक शैलेंद्र बेलदाड़े ने किया, जबकि राज्य उपाध्यक्ष और जिलाध्यक्ष कर्नाटक राज्य सरकारी कर्मचारी संघ राजेंद्र कुमार गंगे की अध्यक्षता की श्री प्रवीण कुमार मुख्य अतिथि थे। इस कार्यक्रम में महिलाओं के सामाजिक विकास के लिए प्रेरणा प्रदान करने और महिलाओं की समस्याओं और उनके लिए विभिन्न सुविधाओं की प्राप्ति के लिए विचार किया गया। इस अवसर पर भारी संख्या में महिलाएं उपस्थित रही। केपी न्यूज के कैमरामैन कृष्णा का कवरेज। ವಾಹಿನಿಗೆ ತರುವಂತಹ ಕಾರ್ಯಕ್ರಮದಲ್ಲಿ ಅತ್ಯಂತ ಮುಖ್ಯವಾದ ಕಾರ್ಯಕ್ರಮ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ ಆಗಿದೆ। ಈ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಮಹಿಳೆಯರಿಗೆ ಒಂದು ಗ್ರಾಮ ಮಟ್ಟದಲ್ಲಿ 50 ಕುಟುಂಬವನ್ನು ಆಯ್ಕೆ ಮಾಡಿಕೊಂಡು ಆ ಕುಟುಂಬದ ಮಹಿಳೆಯರನ್ನು ಒಟ್ಟು ಸೇರಿಸಿ ತಿಂಗಳಲ್ಲಿ ಒಂದು ಸಾರಿ ಅವರಿಗೆ ಕೌಟುಂಬಿಕ ಸಾಮರಸ್ಯ, ಶಿಕ್ಷಣ, ಪೌಷ್ಟಿಕ ಆಹಾರ, ಸರ್ಕಾರಿ ಸೌಲಭ್ಯಗಳು, ಕಾನೂನು, ಇದೇ ರೀತಿಯಾಗಿ ಹಲವಾರು ಸಂಪನ್ಮೂಲ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಮಹಿಳೆಯರಿಗೆ ಮಾಹಿತಿಗಳನ್ನು ಕೊಡಿಸುವುದರ ಮೂಲಕ ಜ್ಞಾನ ವಿಕಾಸ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತದೆ। ಅದೇ ರೀತಿಯಾಗಿ ಮಹಿಳೆಯರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಗೆಳೆಯುವಗೋಸ್ಕರವಾಗಿ ಕೌಶಲ್ಯಾಭಿವೃದ್ಧಿ ದಿನಗಳನ್ನು ಹಾಗೂ ವಾರ್ಷಿಕೋತ್ಸವ ಕಾರ್ಯಕ್ರಮದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಆಟೋಟ ಸ್ಪರ್ಧೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಮಹಿಳೆಯರ ಒಂದು ಕೌಶಲ್ಯವನ್ನು ಗುರುತಿಸಿ ಗೌರವಿಸಲಾಗುತ್ತದೆ। ಅದೇ ರೀತಿ ಇವತ್ತು ತಾಲೂಕು ಮಟ್ಟದ ಮಹಿಳಾ ಸಮಾವೇಶವನ್ನು ಆಯೋಜನೆ ಮಾಡಿ ಈ ಒಂದು ಸಮಾವೇಶದಲ್ಲಿ ಮಹಿಳೆಯರ ಒಂದು ಪ್ರತಿಭೆ ಹಾಗೂ ಅವರಲ್ಲಿ ಇರ್ತಕ್ಕಂತಹ ಒಂದು ಕಲೆ, ಅವರಲ್ಲಿ ಇರ್ತಕ್ಕಂತಹ ಒಂದು ಮಾತನಾಡುವ ಕೌಶಲ್ಯ ಹಾಗೂ ವಿವಿಧ ರೀತಿಯ ಪ್ರತಿಭೆಗಳನ್ನು ವೇದಿಕೆಯ ಮೂಲಕ ಗುರುತಿಸುವಂಥ ಕಾರ್ಯಕ್ರಮ ಈ ವಿಚಾರಗೋಷ್ಠಿಯಲ್ಲಿ ನಡೆಸಲಾಗ್ತದೆ। ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 1250 ಕ್ವಿಂಟಲ್ ಕೂಡ ಹೆಚ್ಚು ಜನ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯಲ್ಲಿ ಮಾಡಲಾಗಿದೆ। ಈ ಒಂದು ಕಾರ್ಯಕ್ರಮ ಮಾತೃಶ್ರೀ ಹೇಮಾವತಿ ಅಮ್ಮನವರ ಒಂದು ಮಾರ್ಗದರ್ಶನದಲ್ಲಿ ಪ್ರತಿ ತಾಲೂಕಿನಲ್ಲಿಯೂ ಕೂಡ 25 ಕೇಂದ್ರಗಳನ್ನು ಮಾಡುವ ಮೂಲಕ ಪ್ರತಿ ತಿಂಗಳು ಕೂಡ ಈ ಮಾಹಿತಿ ಕಾರ್ಯಕ್ರಮಗಳು ಜರುಗ್ತಾ ಇದೆ। ನನ್ನ ಹೆಸರು ಶಕುಂತಲಾ ಅಂತ ಹೇಳಿ, ನಾನು ಜ್ಞಾನ ವಿಕಾಸ ಕಾರ್ಯಕ್ರಮದ ಯೋಜನಾಧಿಕಾರಿ, ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ನಾನು ಕೆಲಸ ಮಾಡ್ತೀನಿ।